ಧರ್ಮಸ್ಥಳ ಯುವತಿಯ ನಿಗೂಢ ಸಾವಿಗೆ ಕಾರಣ ಬಹಿರಂಗ. ಮದುವೆಯಾಗಿದ್ದಂತಹ ಪ್ರೊಫೆಸರ್ ಜೊತೆಗೆ ಯುವತಿಯ ಪ್ರೀತಿ ಪ್ರೇಮ. ಎಸ್, ಧರ್ಮಸ್ಥಳ ಯುವತಿಯ ನಿಗೂಢ ಸಾವಿಗೆ ಕಾರಣ ಬಹಿರಂಗ. ಮದುವೆಯಾಗಿದ್ದಂತಹ ಪ್ರೊಫೆಸರ್ ಜೊತೆಗೆ ಯುವತಿಯ ಪ್ರೀತಿ ಪ್ರೇಮ. ಆ ಪ್ರೊಫೆಸರ್ಗೆ ಮದುವೆ ಆಗುವಂತೆ ಒತ್ತಾಯ ಮಾಡ್ತಾ ಇದ್ದಂತಹ ಯುವತಿ, ಆದರೆ 2 ಮಕ್ಕಳ ತಂದೆಯಾಗಿರುವಂತಹ ಪ್ರೊಫೆಸರ್ನಿಂದ ಮದುವೆಗೆ ನಿರಾಕರಣೆ. ಮೇ 17ರಂದು ಮದುವೆಯ ವಿಚಾರದಲ್ಲಿ ಪ್ರೊಫೆಸರ್ ಮತ್ತು ಯುವತಿಯ ನಡುವೆ ಜಗಳ ಆಗುತ್ತೆ. ಆ ಒಂದು ಜಗಳದ ಬಳಿಕ ಕಾಲೇಜಿನ ಕಟ್ಟಡದ ಮೇಲಿಂದ ಹಾರಿ ಆತ್ಮಹತ್ಯೆ. ಎಸ್ ವೀಕ್ಷಕರೇ, ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸಹನೆ ತಾಳ್ಮೆ ಎಲ್ಲ ಕಮ್ಮಿ ಇರುತ್ತೆ. ಆ ಒಂದು ಕಾರಣಕ್ಕೆ ಈ ತರಹ ಘಟನೆಗಳು ಆಗುತ್ತೆ. ಧರ್ಮಸ್ಥಳದ ಯುವತಿಯ ವಿಚಾರದಲ್ಲಿ ಆಗಿರುವಂತದ್ದು ಇದೆ. ಆ ಒಂದು ನಿಗೂಢ ಸಾವಿಗೆ ಒಂದಿಷ್ಟು ಜನ ಬೇರೆ ಬೇರೆ ರೀತಿಯಾಗಿ ರಿಯಾಕ್ಷನ್ ಕೊಡ್ತಾ ಇದ್ರು. ಆದ್ರೆ ಅಸಲಿ ಕಾರಣ ಈಗ ಬಹಿರಂಗವಾಗಿದೆ. ಮದುವೆಯಾಗಿದ್ದಂತಹ ಪ್ರೊಫೆಸರ್ ಜೊತೆಗೆ ಯುವತಿ ಪ್ರೀತಿ ಪ್ರೇಮ ಅಂತ ಹೇಳ್ತಾ ಇದ್ಲಂತೆ. ಆ ಒಂದು ಪ್ರೊಫೆಸರ್ಗೆ ಮದುವೆ ಆಗುವಂತೆ ಒತ್ತಾಯ ಕೂಡ ಮಾಡ್ತಾ ಇದ್ದಂತಹ ಯುವತಿ, ಆದ್ರೆ 2 ಮಕ್ಕಳ ತಂದೆಯಾಗಿರುವಂತಹ ಪ್ರೊಫೆಸರ್ನಿಂದ ಈ ಒಂದು ಮದುವೆಗೆ ನಿರಾಕರಣೆ ಕೂಡ ಇತ್ತು. ಅಂದ್ರೆ ಆಗಲ್ಲ, ನಾನು 2 ಮಕ್ಕಳ ತಂದೆ ಇದ್ದೀನಿ ಅನ್ನುವಂತಹ ವಿಚಾರವನ್ನ ಆ ಪ್ರೊಫೆಸರ್ ಹೇಳ್ತಾ ಇದ್ರು. ಆ ಪ್ರೊಫೆಸರು ಕೂಡ ಪ್ರೀತಿ ಪ್ರೇಮ ಮಾಡಿದ್ದಾರಾ ಇಲ್ವಾ ಅದು ಗೊತ್ತಾಗಬೇಕಾಗಿದೆ. ಮೇ 17ರಂದು ಮದುವೆ ವಿಚಾರದಲ್ಲಿ ಪ್ರೊಫೆಸರ್ ಯುವತಿಯ ನಡುವೆ ಜಗಳ ಆಗುತ್ತೆ. ಅಂದ್ರೆ ಆ ಒಂದು ಯುವತಿ ಪಂಜಾಬ್ಗೆ ಹೋಗಿರ್ತಾಳೆ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಬರೋದಕ್ಕೆ. ಆವಾಗ ಏನಾಗುತ್ತೆ ಅಂತಂದ್ರೆ ಪ್ರೊಫೆಸರ್ ಹಾಗೂ ಆ ಯುವತಿಯ ನಡುವೆ ಜಗಳ ನಡೆಯುತ್ತೆ. ಆ ಒಂದು ಜಗಳದಲ್ಲಿ ಈ ಕೆಲಸವನ್ನ ಮಾಡ್ಕೊಂಡಿದ್ದಾಳೆ ಯುವತಿ. ಈ ಜಗಳದ ಬಳಿಕ ಕಾಲೇಜಿನ ಕಟ್ಟಡದ ಮೇಲಿಂದ ಹಾರಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾಳೆ. ಎಸ್, ತಾನು ಓದ್ತಾ ಇದ್ದಂತಹ ಕಾಲೇಜಿನ ಪ್ರೊಫೆಸರ್ ಅನ್ನೇ ಪ್ರೀತಿ ಮಾಡ್ತಾ ಇದ್ದಂತಹ ಯುವತಿ ಆಕಾಂಕ್ಷ ಪಂಜಾಬ್ನ ಪಗ್ವಾರದಲ್ಲಿರುವಂತಹ ಒಂದು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅನ್ನ ಪ್ರೀತಿ ಮಾಡ್ತಾಳೆ. ಕೇರಳದ ಕೊಟ್ಟಾಯಂ ಬಿಜಿಲ್ ಮ್ಯಾಥ್ಯೂ ಅವರನ್ನ ಪ್ರೀತಿ ಮಾಡ್ತಿದ್ದಂತಹ 22 ವರ್ಷದ ಆಕಾಂಕ್ಷ, ಧರ್ಮಸ್ಥಳದ ಬೋಳಿಯಾರ್ನ 22 ವರ್ಷದ ಆಕಾಂಕ್ಷ ದೆಹಲಿಯಲ್ಲಿ ನೌಕರಿಯನ್ನ ಹಿಡಿದಿರ್ತಾಳೆ. ಏರೋಸ್ಪೇಸ್ನಲ್ಲಿ ಉದ್ಯೋಗದಲ್ಲಿದ್ದಂತಹ ಧರ್ಮಸ್ಥಳದ ಯುವತಿ ಆಕಾಂಕ್ಷ ಆಗಿರ್ತಾಳೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಆಕಾಂಕ್ಷ ಅವರ ಸಹೋದರ ಆಕರ್ಷ್ ಫ್ರೀಡಂ ಟಿವಿಯ ದೂರವಾಣಿಯ ಸಂಪರ್ಕದಲ್ಲಿ ಇದ್ದಾರೆ. ಆಕರ್ಷ್, ಹೇಳಿ ಮ್ಯಾಮ್, ಏನಾಯ್ತು ಆ ಪ್ರೀತಿ ಪ್ರೇಮದ ವಿಚಾರ ಆಕಾಂಕ್ಷ? ಅದು ಹೌದಾ, ಅದು ನಿಜಾನ? ಅದು ಮೇಡಮ್, ನಿನ್ನೆ ನಾವು ಪೊಲೀಸ್ ಸ್ಟೇಷನ್ ರೀಚ್ ಆದ ಕೂಡಲೇ ತುಂಬಾ ವೆಲ್ಕಮಿಂಗ್ ಆಗಿ ಮಾತಾಡಿದ್ರು ಪೊಲೀಸ್ ಅವರು. ಅವರದ್ದೇ ಒಂದು ವರ್ಷನ್ ಸ್ಟೋರಿ ನಮ್ಗೆ ಹೇಳಿದ್ರು. ಹೀಗೆ ಒಂದು ಲವ್ ಇದಾಗಿದೆ, ಅದರಲ್ಲಿ ಡಿಪ್ರೆಷನ್ ಅಲ್ಲಿ ಸುಸೈಡ್ ಮಾಡಿದ್ರು ಅಂತ ಹೇಳಿ. ಬಟ್ ತುಂಬಾ ನಾವು ಡೀಟೇಲ್ಸ್ ತೆಗಿಲಿಕ್ಕೆ ನೋಡಿದ್ವಿ. ಅವ್ರು ವಾಟ್ಸ್ಆಪ್ ಎಲ್ಲ ಮೇಲಿಂದಾನೆ ತೋರಿಸಿದ್ರು. ಯಾಕಂದ್ರೆ ನಮ್ ಕೈಯಲ್ಲಿ ಕೊಡ್ತಾ ಇರ್ಲಿಲ್ಲ, ಯಾಕಂದ್ರೆ ಇದು ಎವಿಡೆನ್ಸ್, ಸೊ ಈಗ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಲ್ಲ ಇದ್ ಮಾಡ್ತಾ ಇದ್ರು. ಆಮೇಲೆ CCTV ಫುಟೇಜ್ ಕೇಳಿದ್ವಿ ನಾವು. ಸೊ ದೇ ಶೋಡ್ ಅಸ್ ಜಸ್ಟ್ ದ ಫುಟೇಜ್ ವೇರ್ ಅವರು ಆಕಾಂಕ್ಷ ಕಾರಿಡಾರ್ ಅಲ್ಲಿ ರೋಮ್ ಮಾಡ್ತಾ ಇರುವಂತ ಫುಟೇಜ್ ತೋರಿಸಿದ್ರು. ಆಮೇಲೆ ಕಟ್ ಆಯ್ತು. ನೆಕ್ಸ್ಟ್ ಫುಟೇಜ್ ವಾಸ್ ಶೋನ್ ಅವ್ರು ಕೆಳಗೆ ಬೀಳುವಂತದ್ದು. ಅವ್ರು ಜಂಪ್ ಮಾಡಿದಾಗ್ಲಿ ಅದೇನ್ ಫುಟೇಜ್ ತೋರಿಸ್ಲಿಲ್ಲ. ಸೊ ದ ಹೋಲ್ ಈವ್ನಿಂಗ್ ಅವರು ಮತ್ತೆ ಒಬ್ರು ಸುಪೀರಿಯರ್ ಇದ್ರು, ಅದು ಯಾರು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ದಟ್ ವಾಸ್ LPU's ಡೈರೆಕ್ಟರ್. ಸೊ ಹಿ ವಾಸ್ ಆಲ್ಸೋ ಪ್ರೆಸೆಂಟ್ ಇನ್ಸೈಡ್ ದ ಸ್ಟೇಷನ್. ಅವರು ಕೂಡ ನಮ್ಮನ್ನು ಅದೇ ವರ್ಷನ್ ಕನ್ವಿನ್ಸ್ ಮಾಡ್ತಾ ಇದ್ರು. ಶಿ ಡೈಡ್ ಬಿಕಾಸ್ ಆಫ್ ಡಿಪ್ರೆಷನ್. ಸೊ FIR ಏನ್ ಬೇಡ, ನಾರ್ಮಲ್ ಒಂದು ಇದು ರಿಜಿಸ್ಟರ್ ಮಾಡ್ತೇವೆ, ಡಿಪ್ರೆಷನ್ ಇಂದ ಸುಸೈಡ್ ಮಾಡಿದ್ರು ಅಂತ ಹೇಳಿ. ಸೊ ಆಮೇಲೆ ನಾವು ಎಗ್ರಿ ಮಾಡಿದ್ವಿ, ಯಾಕಂದ್ರೆ ಆ ಪ್ರೊಫೆಸರ್ ನೇಮ್ ಏನೋ ಬರ್ತಾ ಇತ್ತು ಅವಳ ಇದ್ರಲ್ಲಿ ಲಿಂಕ್ ಅಲ್ಲಿ. ಅವ್ರ ವೈಫ್ ಅಂಡ್ ಮಕ್ಕಳು ಕೂಡ ಬಂದ್ರು, ಸಣ್ಣ ಮಕ್ಕಳು ಬಂದು ಅವರು ಕೂಡ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಬೇರೆ ಆಪ್ಷನ್ ಇಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಡಿ, ಅವರ ಮೇಲೆ ಕಂಪ್ಲೇಂಟ್ ಆದ್ರೆ ನಾವು ಸುಸೈಡ್ ಮಾಡೋಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಅವ್ರದ್ದು ಒಂದು ಇಮೋಷನಲ್ ಇದು ಸ್ಟಾರ್ಟ್ ಆಯ್ತು. ಸೊ ಅಲ್ಲಿ ಇದ್ದವರೆಲ್ಲ ಲೇಡೀಸ್ ಎಲ್ಲ ಇದ್ರು, ಅವರು ಕನ್ವಿನ್ಸ್ ಆದ್ರು. ದೇ ಥಾಟ್ ಲೈಕ್ ನಮ್ಮ ಹುಡುಗಿ ಹೋದ್ಲು, ಇನ್ನು ಯಾಕೆ ಪುನಃ ಇಷ್ಟೆಲ್ಲ ಇದು ಮಾಡ್ಬೇಕು ಅಂತ ಹೇಳಿ.
ಸೊ ಪೊಲೀಸ್ ಆರ್ ಲೈಕ್ 10% ದೇವರ್ ಟೆಲ್ಲಿಂಗ್ ವಿ ಆರ್ ವಿತ್ ಯು, ನಿಮ್ಗೆ FIR ಮಾಡ್ಲಿಕ್ಕೆ ಹೇಳಿದ್ರೆ ಮಾಡುವ, ಇಲ್ಲದಿದ್ರೆ ಬಿಟ್ಬಿಡುವ. ಸೊ 90% ಅವ್ರು ಕನ್ವಿನ್ಸ್ ಮಾಡ್ತಾ ಇದ್ದದ್ದು ಬೇಡ 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 ಅಂತ ಹೇಳಿ. ಸೊ ಹಾಗಾಗಿ ನಾವು ಬಂದ್ವಿ. ಇವತ್ತು ಮಾರ್ನಿಂಗ್ DIG ಅವರು ಕರೆಸಿದಾರೆ ಅಂತ ಹೇಳಿ ಕಾಲ್ ಬಂತು ನಮ್ಗೆ. ನಾವು ಹೊರಟದ ಮೇಲೆ DIG ಸರ್ ಬಂದ್ರು. ಅವರು ಹಿ ವಾಸ್ ಅ ವೆರಿ ನೈಸ್ ಪರ್ಸನ್, ಕೋಆಪರೇಟಿವ್. ಅವ್ರು ಹೇಳಿದ್ರು ನೀವು ಯಾಕೆ FIR ಮಾಡ್ತಾ ಇಲ್ಲ, ಸೊ ಯಾರಾದ್ರೂ ಪ್ರೆಷರೈಸ್ ಮಾಡ್ತಾ ಇದ್ರ? ನಾವು ಪ್ರೆಷರೈಸ್ ಮಾಡ್ತಾ ಇಲ್ಲ ಸರ್, ದಿಸ್ ಇಸ್ ಅವರ್ ವರ್ಷನ್, ಯಾಕೆ ಅವರು ಹೀಗೆ ಹೇಳಿದ್ರು. ಸೊ ಡಿಸೈಡೆಡ್ ನಾಟ್ ಟು ಗೋ ಅಗೇನ್ಸ್ಟ್. ಸೊ ಹಿ ಟೋಲ್ಡ್, ನೀವು ಹೀಗೆ FIR ಮಾಡದೆ ಬಿಟ್ರೆ ದಟ್ ಪ್ರೊಫೆಸರ್ ವಿಲ್ ಡೂ ದ ಸೇಮ್ ಥಿಂಗ್ ಟು ಸಮ್ ಅದರ್ ಪೀಪಲ್. ಯಾಕಂದ್ರೆ ಅವರು 40 year old, ಆಕಾಂಕ್ಷ ವಾಸ್ ನಾಟ್ ಇವನ್ 18 when she joined the college. ಸೊ ಆ ಟೈಮ್ ಇಂದ ಇದು ಬೆಳೆಸಿ ಮದುವೆ ಆಗದ ವಿಚಾರ ಆಗ್ಲಿ, ಮಕ್ಕಳ ವಿಚಾರ ಮುಚ್ಚಿಟ್ಟು ಹಿ ಡಿಡ್ ವಾಟ್ ಎವರ್ ಹಿ ಅಂದ್ರೆ ರಾಂಗ್ ವಿತ್ ಮೈ ಸಿಸ್ಟರ್. ಸೊ ಹಾಗಾಗಿ ಅವ್ರು ಹೇಳಿದ್ರು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡುವ, FIR ಮಾಡಿ ನೀವು. ಸೊ ಈ ಪಗ್ವಾರ ಪೊಲೀಸ್ ಯಾರು ನಿನ್ನೆ ನಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ರು ಬೇಡ ಅಂತ ಅವರು ಇದ್ರು. ಇವನ್ ದೇ ಟೋಲ್ಡ್ ಐ ಅಗ್ರೀಡ್. DIG ಮಾತು ಕೇಳಿ ಅವರು ಒಪ್ಪಿದ್ರು, ಸರಿ ಸರ್ FIR ಮಾಡ್ತೇವೆ ಅಗೇನ್ಸ್ಟ್ ದಟ್ ಪ್ರೊಫೆಸರ್ ಅಂಡ್ ದಟ್ ಕಾಲೇಜ್. ಹಾಗೆ ಅಲ್ಲಿಂದ DIG ಸರ್ ಟೋಲ್ಡ್ ದೆಮ್ ಟು ಡೂ ದಟ್ ಪ್ರೊಸೀಜರ್ ಅಂಡ್ ಅವ್ರೊಟ್ಟಿಗೆ ಕಳಿಸಿದ್ರು. ಪೊಲೀಸ್ ಸ್ಟೇಷನ್ ಬಂದ ಮೇಲೆ ಬೇರೆನೇ ವರ್ಷನ್ ಸ್ಟಾರ್ಟ್ ಕನ್ವಿನ್ಸಿಂಗ್. DIG ನೆಲ್ಲ ಸೈಡ್ಗೆ ಇಟ್ಬೇಡಿ ನೀವು, ಅವ್ರ ಮಾತೆಲ್ಲ ಕೇಳೋದ್ ಬೇಡ, ನೀವು ನಿಮ್ ಮನ್ಸು ಏನ್ ಹೇಳ್ತಾ ಇದೆ ಅಂದ್ರೆ ಸಿಂಪತಿ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಪ್ರೊಫೆಸರ್ ಜಾಬ್ ಹೋಗುತ್ತೆ, ಅವ್ರಿಗೆ ಮಕ್ಳಿಗೆ ಯಾರಿಲ್ಲದೆ ಆಗುತ್ತೆ. ಸೊ ಹಿ ವಾಸ್ ಕನ್ಸರ್ನ್ ಮೋರ್ ಅಬೌಟ್ ದಟ್ ಪ್ರೊಫೆಸರ್ ದ್ಯಾನ್ ಮೈ ಸಿಸ್ಟರ್ಸ್ ಡೆತ್. ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು. ಆಗ ನಮ್ಗೆ ಸ್ವಲ್ಪ ಸಸ್ಪಿಷನ್ ಬಂತು, ಯಾಕಂದ್ರೆ ಒಂದು FIR ಫೈಲ್ ಮಾಡ್ಲಿಕ್ಕೆ ವೈ ಆರ್ ದೇ ಹೆಸಿಟೇಟಿಂಗ್ ಸೋ ಮಚ್. ಅಲ್ಟಿಮೇಟ್ಲಿ ನನ್ನ ವೈಫ್ ಕೂಡ ಇದ್ರು, ಅವ್ರು ಕೂಡ ಹೇಳಿದ್ರು ಇಂಪಾಸಿಬಲ್, ಇನ್ನು DIG ಸರ್ ಹೇಳಿದ್ಮೇಲೆ ಐ ಕ್ಯಾನಾಟ್ ಗೋ ಅಗೇನ್ಸ್ಟ್ ಇಟ್. ಅವರಿಗೆ ಅಟ್ಲೀಸ್ಟ್ ಏನಾದ್ರು ವಾರ್ನಿಂಗ್ ಅಟ್ಲೀಸ್ಟ್ ಹೋಗ್ಬೇಕು, ಲೈಫಲ್ಲಿ ಬೇರೆಯವ್ರಿಗೆ ಯಾರಿಗೂ ಮಾಡಬಾರ್ದು ಅಂತ ಹೇಳಿ FIR ಮಾಡ್ಬೇಕು ಅಂತ ನಾವು ಹಠ ಹಿಡಿದ್ವಿ. ಅಟ್ ದಟ್ ಟೈಮ್ ಇಟ್ಕೊಂಡು ಓಕೆ 10 ನಿಮಿಷ ಹೊರಗಡೆ ಕುತ್ಕೊಳ್ಳಿ, ಕರಿಸ್ತೀವಿ ಅಂತ ಹೇಳಿದ ಕೂಡಲೇ ನಾವು ಹೊರಗೆ ಹೋಗಿ ಒಂದು 5 minutes ಅಲ್ಲಿ ವಾಪಸ್ LPU ಡೈರೆಕ್ಟರ್ ಯಾರಿದ್ದಾರೆ ಹಿ ಕೇಮ್ ಅಗೇನ್. ಒಳಗಡೆ ಹೋದವರು 1 hour ಲಾಕ್ ಮಾಡಿ ಏನೋ ಡಿಸ್ಕಷನ್ ಎಲ್ಲ ಆಯ್ತು. ಡಿಸ್ಕಷನ್ ಆಗಿ ಹೊರಗಡೆ ಬಂದು ಪೇಪರ್ಸ್ ಎಲ್ಲ ಇಟ್ಕೊಂಡು ಬಂದು ಇಮಿಡಿಯೇಟ್ ಸೈನ್ ಮಾಡಿ. ನಾನು ಕೇಳಿದ್ದೆ ಇದು ಪಂಜಾಬಿಯಲ್ಲಿದೆ, ವಾಟ್ ಇಸ್ ದಿಸ್ ಹೇಳ್ತೀರಾ ನಮ್ಗೆ? ಅವ್ರು ಹೇಳಿದ್ರು ಇದು ನೀವೇನ್ ಹೇಳಿದಿರಾ ಅದೇನೇ ನಾವು ಬರ್ದಿದ್ದೀವಿ ಕಂಪ್ಲೇಂಟ್, ಸೊ ಸೈನ್ ಮಾಡಿ ಅಂತ ಹೇಳಿದ್ರು. ಪೋಸ್ಟ್ ಮಾರ್ಟಮ್ಗೆಲ್ಲ ಡಿಲೇ ಆಗುತ್ತೆ, ಅಲ್ಲಿ 5:30 ಆಗುವಾಗ ಡಾಕ್ಟರ್ ಹೋಗ್ತಾರೆ, ಮತ್ತೆ ಪೋಸ್ಟ್ ಮಾರ್ಟಮ್ ಆಗಲ್ಲ, ಡೆಡ್ ಬಾಡಿ ಸಿಗಲ್ಲ ಅಂತ ಹೇಳಿ ಸ್ವಲ್ಪ ಗಡಿಬಿಡಿ ಮಾಡಿದ್ರು. ನಾವು ಸೈನ್ ಮಾಡಿದ್ವಿ. ನನ್ನ ತಂದೆ ನಾನು ಓದ್ಕೊಂಡಿಲ್ಲ, ನೀವು ಅಂದ್ರೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನನ್ಗೆ ಅವಕಾಶ ಕೊಟ್ಟಿಲ್ಲ ಅವರು. ಓಕೆ, ಬಟ್ ಸ್ಟಿಲ್ ನಂಗೆ ಡೌಟ್ ಬಂದಿದ್ದಕ್ಕೆ ರೀಸನ್ ನೇಮ್ಸ್ ಮೆನ್ಷನ್ ಆಗಿತ್ತಲ್ಲ, ಅದರಲ್ಲಿ ನನ್ನ ಸಿಸ್ಟರ್ ನೇಮ್, ನನ್ನ ತಂದೆ ಹೆಸರು ಇಷ್ಟೇ ಮೆನ್ಷನ್ ಆಗಿದೆ. ಎಲ್ಲಿ ಕೂಡ ದಟ್ ವಾಸ್ ಇನ್ ಇಂಗ್ಲಿಷ್. ಸೊ ಎಲ್ಲೂ ಕೂಡ ಪ್ರೊಫೆಸರ್ ಬಿಲ್ಜಿ ಸಿ ಮ್ಯಾಥ್ಯೂ ಅಂತ ಹೆಸರು ನೇಮ್ ಎಲ್ಲೂ ಮೆನ್ಷನ್ ಇಲ್ಲ, LPU ನೇಮ್ ಕೂಡ ಮೆನ್ಷನ್ ಇಲ್ಲ. ದಟ್ ಇಸ್ ವೇರ್ ಐ ಗಾಟ್ ಅ ಡೌಟ್. ನಾನು ಇಮಿಡಿಯೇಟ್ಲಿ ಫೋಟೋ ತೆಗೆದು ಹೊರಗಡೆ ಹೋದಾಗ ಮೀಡಿಯಾದವರು ಇದ್ರು, ಲಕ್ಕಿಲಿ ಲೋಕಲ್, ಅವ್ರ ಹತ್ರ ಹೇಳಿದೆ ಈಗ ಪಂಜಾಬಿಯಲ್ಲಿ ಬರೆದು ಕೊಟ್ಟಿದ್ದಾರೆ, ಓದಿ ಹೇಳ್ತೀರಾ ಅಂತ. ಸೊ ಅವರು ಓದಿದ್ರು, ಹೇಳಿದ್ರು ಇದು ನೀವು ಯಾಕೆ ಸೈನ್ ಮಾಡಿದ್ರಿ, ಇದು ಕಂಪ್ಲೇಂಟ್ FIR ಏನಲ್ಲ, ನಿಮ್ಮಿಂದ ಒಪ್ಪಿಸಿದ್ದಾರೆ. ಅದ್ರಲ್ಲಿ ಏನ್ ಬರ್ದಿದ್ರು ಅಂದ್ರೆ ಆಕಾಂಕ್ಷ ಯಾರೋ ಫ್ರೆಂಡ್ ಅನ್ನು ಮೀಟ್ ಮಾಡಿಕ್ ಬಂದ್ರು, ರ್ಯಾಂಡಮ್ ಫ್ರೆಂಡ್ ಡಿಪ್ರೆಷನ್ ಅಲ್ಲಿ ಇದ್ಲು, ಸುಸೈಡ್ ಮಾಡಿದ್ಲು. ಸೊ ವಿ ಆರ್ ಅಕ್ಸೆಪ್ಟಿಂಗ್ ಇಟ್ ಅಷ್ಟೇ. ಅಂಡ್ ನಾವು ಇಟ್ಕೊಂಡು ಹೋದ್ವಿ. ಸರ್ DIG ಹೇಳಿದ್ ಇದು ಮತ್ತೆ ಇದು ವರ್ಷನ್ ಇದು ಬೇರೆನೇ ಇದೆ, ಯಾಕೆ ಹೇಗ್ ಮಾಡಿದ್ದೀರಾ? ಅದಕ್ಕೆ ಅಲ್ಲಿಂದ ಅವರು ಗಡಿಬಿಡಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೇಳಿದ್ರು ನಿಮ್ ಒಂದೊಂದು ಸ್ಟೇಟ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ನಿನ್ನೆ ಒಂದು ಹೇಳಿದ್ರಿ ಇವತ್ತೊಂದು ಹೇಳಿದ್ರಿ, ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ನಾನು ಹೇಳಿದೆ ಸರ್ ವಿ ಕೇಮ್ ಹಿಯರ್ ಬಿಕಾಸ್ ಆಫ್ DIG's ಇನ್ಸ್ಟ್ರಕ್ಷನ್. DIG ಅವರೇ ನಿಮ್ಗೆ ಹೇಳಿದ್ದಾರೆ ತೆಗೀರಿ ಅಂತ, ಯಾಕಾಗಲ್ಲ? ನಿಮ್ ಸುಪೀರಿಯರೇ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಐ ಕಾಂಟ್ ಟು ಡೂ ಇಟ್. ಆಮೇಲೆ ಅಲ್ಲಿಂದ ನಾವು ಸ್ವಲ್ಪ ಗಲಾಟೆ ಎಲ್ಲ ಸ್ವಲ್ಪ ಮಾಡಿದ್ವಿ ಅಲ್ಲಿ ಪೊಲೀಸ್ ಅವರೊಟ್ಟಿಗೆ. ಸೊ ಅವ್ರು ಹೇಳಿದ್ರು ನೀವೊಂದು ಪೇಪರ್ ಅಲ್ಲಿ ಬರೆದು ಕೊಡಿ ಕಂಪ್ಲೇಂಟ್, ನಿಮ್ಮ ವರ್ಷನ್ ಕಂಪ್ಲೇಂಟ್ ಇದೆ, ಅದು ನಾನು ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಐ ಸಾಟ್ ಡೌನ್ ಅಂಡ್ ರೋಟ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟೆಡ್. ಯಾಕಾಗಿ ಪ್ರೊಫೆಸರ್ ಅವ್ರನ್ನ ಬಚಾವ್ ಮಾಡಕ್ ನೋಡ್ತಾ ಇದ್ರು? ಅದೇ ಗೊತ್ತಾಗ್ತಿಲ್ಲ ಸರ್, ಯಾಕಂದ್ರೆ ನಿನ್ನೆ ತನಕ ಅವ್ರು ಹೇಳ್ತಾ ಇದ್ರು ಈಗ ಆಯ್ತು ಅವರಿಗೆ ನಾವು ಕೊಡ್ತೇವೆ, ಬಟ್ ವೆನ್ ವಿ ವಾಂಟೆಡ್ ಟು ಗೋ ಅಗೇನ್ಸ್ಟ್ ಹಿಮ್ ಅವರು ಬಚಾವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. LPU ಅವರು ಓಡಿ ಬರ್ತಾ ಇದ್ದಾರೆ. ಅಂಡ್ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದ್ರೆ ನಾವು ಹೋಗಿ ವಿದಿನ್ 10 minutes ಅವರು ಪ್ರೊಫೆಸರ್ ಅವರ ವೈಫ್ ಮತ್ತೆ ಮಕ್ಕಳು ಹಾಜರಾಗ್ತಾರಲ್ಲಿ. ಅಂದ್ರೆ ವೈಫ್ ಮತ್ತೆ ಮಕ್ಳಿಗೆ ಗೊತ್ತಿತ್ತ ಆಕಾಂಕ್ಷ ಸುದ್ದಿ ಏನು? ಸರ್ ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಅವ್ರು ಬಂದು ಹೇಳ್ತಾರೆ ನಮ್ಗೆ ಗೊತ್ತಿತ್ತು, ನಾನು ಟ್ರೈ ಮಾಡಿದೆ ಸ್ಟಾಪ್ ಮಾಡ್ಲಿಕ್ಕೆ, ಹಾಗೆ ಈಗ ಅವ್ರ ವರ್ಜನ್ ಹಾಗೆ ಹೇಳ್ತಾ ಇದ್ದಾರೆ. ನಮ್ಗೆ ಮತ್ತೆ ಕಂಪ್ಲೇಂಟ್ ಕೊಟ್ರೆ ಅವ್ರ ಅರೆಸ್ಟ್ ಆದ್ರೆ ನಮ್ಗೆ ಯಾರು ಇರುದಿಲ್ಲ. ಸೊ ದಟ್ ಇಸ್ ದೇರ್ ವರ್ಜನ್. ವೈಫ್ ಆಕಾಂಕ್ಷ ಡಿಪ್ರೆಷನ್ ಹೋಗಿದ್ ನಿಮ್ಗೆ ಏನಾದ್ರು ಗೊತ್ತಿತ್ತ? ಅವ್ರು ಹೋಗಿದ್ ನಿಜ ಆಗಿತ್ತ ಏನು?
ಇಲ್ಲ ಮ್ಯಾಮ್, ನಾನು ಅದೇ ಹೇಳ್ತಾ ಇದ್ದೀನಿ. 16th ಈವ್ನಿಂಗ್ ಕೂಡ 1 hour ಆಲ್ಮೋಸ್ಟ್ ಕಾಲ್ ಮಾಡಿ, ಮೈ ಮಾಮ್ ಹ್ಯಾಸ್ ದಟ್ ಕಾಲ್ ರೆಕಾರ್ಡಿಂಗ್ ಇನ್ ಫೋನ್ ಮೋಸ್ಟ್ಲಿ. ಶಿ ವಾಸ್ ಕಂಪ್ಲೀಟ್ಲಿ ಆಲ್ ರೈಟ್, ಏನು ಅದ್ರ ಬಗ್ಗೆ ಹೇಳ್ತಾನೆ ಇರ್ಲಿಲ್ಲ. ಅಂಡ್ ದಿಸ್ ಪ್ರೊಫೆಸರ್ ವರ್ಜನ್ ನಮ್ಗೆ ಗೊತ್ತಾಗಿದ್ದೆ ಇಲ್ಲಿ ಬಂದ ಮೇಲೆ. ಅಲ್ಲಿ ತನಕ ಏನ್ ಹೇಳಿದ್ಲು ಅಂದ್ರೆ, ಕಾಲೇಜಿಗೆ ಯಾಕೆ ರಿಟರ್ನ್ ಹೋಗ್ತಿದ್ದೆ ಅಂತ ಕೇಳಿದ್ರೆ ಸರ್ಟಿಫಿಕೇಟ್ ಜರ್ಮನಿಗೆ ಪ್ರಿಪೇರ್ ಆಗ್ತಾ ಇದ್ಲಲ್ಲ, ಸೊ ಅದ್ರಲ್ಲಿ ಒಂದು ಪ್ರೊಫೆಸರ್ ಇಲ್ಲಿ ಬರ್ಲೇಬೇಕು, ಅಂಡ್ ದಿಸ್ ಇಸ್ ದಟ್ ಪ್ರೊಫೆಸರ್, ಇಲ್ಲಿ ಬರ್ಲೇಬೇಕು ಅಂತ ನಿಮಗೆ ಹೇಳಿ ಗೊತ್ತಿರ್ಲಿಲ್ಲ ಅವ್ರು ಪ್ರೀತಿ ಮಾಡ್ತಾ ಇರುವಂತಹ ವಿಚಾರ? ಇಲ್ಲ, ಲೈಕ್ ಇವನ್ ಹರ್ ಫ್ರೆಂಡ್ಸ್ ಹೂ ವರ್ಕ್ ವೆರಿ ಕ್ಲೋಸ್ ಟು ಹರ್, ಅವ್ರಿಗೂ ನಾವು ಕಾಲ್ ಮಾಡಿದ್ವಿ. ಅಂಡ್ ದೇರ್ ಲೈಕ್ ಅವರು ಶಾಕ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ದೇ ಥಾಟ್ ಹಿ ಇಸ್ ಜಸ್ಟ್ ಹರ್ ಮೆಂಟರ್, ಪ್ರಾಜೆಕ್ಟ್ ಅಲ್ಲಿ ಮೆಂಟರ್ ಆಗಿದ್ರಂತೆ. ಸೊ ಆ ಒಂದು ಕಮ್ಯುನಿಕೇಶನ್ ಇರ್ಬೋದು ಅಂತ ಅವರಿಗೆ ಅಷ್ಟೇ. ಅದ್ರ ಮೇಲೆ ಹೀಗೆಲ್ಲ ಇತ್ತು ಅಂತ ಅವರಿಗೂ ಶಾಕ್ ಅಲ್ಲಿ ಇದ್ದಾರೆ. ಇಂತ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ ಅಂತ ಹೇಳಿ. ಓಕೆ ಅವರ ಬಾಡಿನ ಯಾವಾಗ ಕೊಡ್ತಾರಂತೆ ಸರ್? ಈಗ ಪ್ರೀವಿಯಸ್ ವರ್ಷನ್ ಏನು ಅವ್ರು ನಮ್ಮ ಹತ್ರ ಸೈನ್ ಮಾಡಿ ತಗೊಳಿಸಿದ್ದಾರೆ ನೋಡಿ, ಡಿಪ್ರೆಷನ್ ಅಲ್ಲಿ ಅದೇ ಬೇಸಿಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಫಾರ್ವರ್ಡ್ ಮಾಡಿ ಈಗ ಪೋಸ್ಟ್ ಮಾರ್ಟಮ್ ಮುಗಿಸಿದ್ದಾರೆ. ಇಲ್ಲಿ ನಾವೀಗ ಸಿವಿಲ್ ಹಾಸ್ಪಿಟಲ್ ಎದುರುಗಡೆನೇ ಇದ್ದೀವಿ. ಇಲ್ಲಿ ಈಗ ಬಾಡಿ ಆಕ್ಚುಲಿ ಇವತ್ತು 8 o'clock ಬುಕ್ ಆಗಿತ್ತು, ಬಟ್ ಬಿಕಾಸ್ ಆಫ್ ದೀಸ್ ಡಿಲೇಸ್ ಇವತ್ತು ನಾಳೆ ಈವ್ನಿಂಗ್ ಗೆ ಅದು ಶಿಫ್ಟ್ ಮಾಡಿದೀವಿ. ಸೊ ನಾಳೆ ಮಾರ್ನಿಂಗ್ 8 o'clock ಬಾಡಿ ಶಿಫ್ಟ್ ಮಾಡ್ತೀವಿ. ನೈಟ್ 8 o'clock ಫ್ಲೈಟ್ ಇದೆ ಡೆಲ್ಲಿಯಿಂದ. ವಿಲ್ ಬಿ ರೀಚಿಂಗ್ ಮ್ಯಾಂಗ್ಳೂರ್ ಮಾರ್ನಿಂಗ್, ನೆಕ್ಸ್ಟ್ ಡೇ ಆಫ್ಟರ್ ಟುಮಾರೋ ಮಾರ್ನಿಂಗ್. ಓಕೆ ಆಕರ್ಷ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.